ಇಲ್ಲಿ ಖಾಲಿರುವಂತ ಪೋಸ್ಟ್ ಮೊದಲನೇದಾಗಿ ಕಾರು ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. 10ನೇ ಪಾಸ್ ಆಗಿರಬೇಕು. ಇದಕ್ಕೇನಿದೆಯಲ್ಲ, ಪುರುಷರು ಅಪ್ಲೈ ಮಾಡಬಹುದು. ಲೈಸೆನ್ಸ್ ಇದ್ದವರು ಪ್ರತಿಯೊಬ್ರು ಮಹಿಳೆಯರು ಅರ್ಜಿನ ಸಲ್ಲಿಸಬಹುದು. ಇದು ಮೊದಲನೇ ಪೋಸ್ಟ್ ಆಗಿರತ್ತ. ಇದೊಂದು ತಲೆಲಿಟ್ಕೊಳ್ಳಿ. ಎರಡನೇದಾಗಿ ಪರಿಚಾರಕ, ಇದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಸೇವಕ ಹುದ್ದೆಗೆ ಅರ್ಜಿಯನ್ನ ಕರೆದಿರುವಂತದ್ದು. ಅದರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಹಿರಿಯ ಸಹಾಯಕ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ತುಂಬಾ ಜನ ನಂಬೋದಲ್ಲ. ಅದೇ ಒಂದು ಕಾರಣಕ್ಕಾಗಿ ಮೊದಲಿಗೆ ನಾನು ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಅದರ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಬಗ್ಗೆ ತಿಳಿಸ್ಕೊಡ್ತಾ ನೋಡಿ ಸ್ನೇಹಿತರೆ. ಇನ್ನು ಕೆಲವು ದಿನಗಳಲ್ಲಿ ನಾನು ನಿಮ್ಗೆ ಲೈವ್ ಬರ್ಬೇಕಂತ ಮಾಡ್ತಾ ಇದ್ದೇನೆ. ದಯವಿಟ್ಟು ಬರ್ಬೇಕಾ ಬೇಡ ಅಂತ ಒಂದ್ಸರಿ ಕಮೆಂಟ್ ಅಂತ ಹೇಳಿ. ಲೈವ್ ಬಂದು ಸಂಪೂರ್ಣವಾಗಿ ಈ ಎಲ್ಲಾ ಹುದ್ದೆಗಳ ಬಗ್ಗೆ ಆಗ್ಬಹುದು, ಪ್ರಶ್ನೆ ಉತ್ತರಗಳ ಬಗ್ಗೆ ಆಗ್ಬಹುದು, ಈಗೇನು CR/DR ಆಗ್ಬಹುದು, PSI ಹುದ್ದೆಗಳ ಬಗ್ಗೆ, ಕ್ವಶನ್ ಪೇಪರ್ ಬಗ್ಗೆ ಲೈವ್ ಅನ್ನ ಬಿಡಿಸ್ಬೇಕಂತ ಇದ್ದೇವೆ. ಅದ್ರ ಬಗ್ಗೆ ಸ್ವಲ್ಪ ನಿಮ್ಮಿಂದ ಅನಿಸಿಕೆ ತುಂಬಾ ಮುಖ್ಯ ಆಗಿರತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ. ಲೈವ್ ಬಂದ್ರೆ ಒಳ್ಳೇದಾ ಅಥವಾ ಬರ್ಲಿಲ್ಲ ಅಂದ್ರೆ ಒಳ್ಳೇದಾ ಅಂತ ಕಮೆಂಟ್ ಮಾಡಿ, ತುಂಬಾ ಹೆಲ್ಪ್ ಆಗತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಕಿರಿಯ ಸಹಾಯಕ ಹುದ್ದೆಗಳು, ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳು ಖಾಲಿ ಇರತ್ತೆ. ಅದೇ ರೀತಿಯಾಗಿ 10ನೇ ಪಾಸ್ ಆಗಿರ್ಬೇಕು. ITI ಡಿಪ್ಲೊಮಾ ಪಾಸ್ ಆದ್ರೂ ಅಪ್ಲೈ ಮಾಡಬೇಕು. ಅದ ನಂತರ ಜೂನಿಯರ್ ವಿವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ 10ನೇ ಪಾಸ್ ಆಗಿರ್ಬೇಕಾಗತ್ತೆ. ಇದೊಂದು ತಲೆಯಲ್ಲಿ ಈ ಎಲ್ಲಾ ಪೋಸ್ಟಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಬೇಕು. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಯಾವ ಪೋಸ್ಟ್ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅರ್ಜಿ ಕರೆದಿದ್ದಾರೆ, ಏನು ಎಂತ ಅಂತ ಒಂದೊಂದಾಗಿ ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಂತ ನೋಡಿ. ಮತ್ತೆ ಈ ಒಂದು ಫ್ರೆಶ್ ಅಂತ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ರೆಡ್ ಕಲರ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತೇವೆ ಪೋಸ್ಟ್ ಬಗ್ಗೆ. ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಯಾವ ಒಂದು ಪೋಸ್ಟ್ಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ, ಮತ್ತೆ ಎಷ್ಟು ಹುದ್ದೆಗಳು ಖಾಲಿ ಇರತ್ತೆ, ಯಾವ ಒಂದು ಅಭ್ಯರ್ಥಿಗೆ ಪೋಸ್ಟ್ ಖಾಲಿ ಇರತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೇವೆ ನೋಡಿ. ಮೊದಲನೇದಾಗಿ ಜೂನಿಯರ್ ವಿವರ್ ಅಂತೇಳಿ, ಇದಕ್ಕೆ ಆಯ್ಕೆ ಆದ್ರೆ 5ನೇ ಹಂತದ ಪ್ರಕಾರ, 5ನೇ ಹಂತದ ಆಯೋಗದ ಪ್ರಕಾರ ನಿಮಗೆ ವೇತನ ಸೇನೆ ಆಗಿರತ್ತೆ. 29,200ರಿಂದ ಸುಮಾರು 92,300 ತನಕ ವೇತನ ಆಯ್ತಿರತ್ತೆ. ಟೋಟಲ್ ಆಗಿ 3 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಯುವರ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಅದರ ಬಳಿಕ ಇಲ್ಲಿ ಜೂನಿಯರ್ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 25,500ರಿಂದ ಸುಮಾರು 81,100 ತನಕ ಸ್ಯಾಲರಿ ಕೊಡ್ತಾರೆ. ಇದು ಕೂಡ 4ನೇ ಆಯೋಗದ ಪ್ರಕಾರ ವೇತನ ಸೇನೆ ಆಗಿರತ್ತೆ. ಅದ್ರ ಬಳಿಕ ಜೂನಿಯರ್ ಅಸಿಸ್ಟೆಂಟ್ ಅಂತೇಳಿ, ಇದಕ್ಕೂ ಕೂಡ ಸೇಮ್ ವೇತನ, ಅದ್ರ ಸ್ವಲ್ಪ ಚೇಂಜ್ ಇರತ್ತೆ. 19,900ರಿಂದ 63,000 ತನಕ ವೇತನ ಇರತ್ತೆ. ಇದಕ್ಕೂ ಅಪ್ಲೈ ಮಾಡಿ. ಅದರ ಬಳಿಕ ಇಲ್ಲಿ ಡ್ರೈವರ್ ಹುದ್ದೆಗಳಿಗೆ ಸೇಮ್ ಆಗಿರತ್ತೆ. ಇಲ್ಲಿ 19,000ದಿಂದ 63. ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 18ರಿಂದ 56, ಅಂದ್ರೆ ಸೇವಕ ಪೋಸ್ಟ್ ಆಗಿರತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಪೋಸ್ಟ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 29/3/2025, 29 ಮತ್ತು 30ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿ. ಆಗ ನಿಮಗೆ ಅರ್ಜಿಗಳು ಪ್ರಾರಂಭ ಆಗಿರ ನೋಡಿ ಸ್ನೇಹಿತರೆ. ಯಾವುದೇ ಪೋಸ್ಟ್ ಆಗಲಿ ಮೊದಲಿಗೆ ನೋಟಿಸ್ ರಿಲೀಸ್ ಮಾಡ್ತಾರೆ, ಆಮೇಲೆ ಅರ್ಜಿ ಕರೀತಾರೆ. ಡೈರೆಕ್ಟ್ ಆಗಿ ಪ್ರಾರಂಭ ದಿನಾಂಕ ರಿಲೀಸ್ ಮಾಡೋದಲ್ಲ, ಮೊದಲಿಗೆ ನೋಟಿಸ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಹೀಗೆ ಆಯ್ಕೆ ಮಾಡ್ಕೋತಾ ಇದೇವಿ, ಇಷ್ಟೇ ಪೋಸ್ಟ್ ಇದಾವೆ, ಇಷ್ಟೇ ಅರ್ಜಿ ಸಲ್ಲಿಸ್ಬೇಕಂತ ಹೇಳ್ತಾರೆ. ಅದನಂತರ ಪ್ರಾರಂಭ ದಿನಾಂಕ ಸ್ಟಾರ್ಟ್ ಮಾಡ್ತಾರೆ. ಇದು ಅರ್ಥ ಆಗ್ತಿದೆ ಅಂತ ಅನ್ಕೋ. ಅಭ್ಯರ್ಥಿಗೆ ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ, ಇಲ್ಲಿ ಫಾರ್ಮೆಟ್ ಆಫ್ ಅಪ್ಲಿಕೇಶನ್ ಇದೆಯಲ್ಲ, ಇದು ಅಪ್ಲೈ ನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಯಾವುದೇ ಬೇಕಾದ್ರೂ ಪೋಸ್ಟಿಗೆ ಅಪ್ಲೈ ಮಾಡಿ, ಆದ್ರೆ ಪೋಸ್ಟ್ ಹೆಸರು ಹಾಕ್ಬೇಕಾಗತ್ತೆ. ಅದರ ಬಳಿಕ ನಿಮ್ಮ ಒಂದು ಏನ್ ಡೀಟೇಲ್ಸ್ ಇದೆಯಲ್ಲ ಅದೆಲ್ಲ ತುಂಬಬೇಕಾಗತ್ತೆ. ಇಲ್ಲಿ ಮೊದಲಿಗೆ ಪೋಸ್ಟ್ ಡೀಟೇಲ್ಸ್ ಅನ್ನ ಹಾಕೋಬೇಕು. ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಆ ಒಂದು ಡ್ರೈವರ್ ಹೆಸರನ್ನ ಬರಿಬೇಕಾಗತ್ತೆ. ಅದರ ಬಳಿಕ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅದ ನಂತರ ನಿಮ್ಮ ಹೆಸರು ಹಾಕೋಬೇಕು. ಇಲ್ಲಿ ಏನ್ ಬಾಕ್ಸ್ ಕೊಟ್ಟಾರಲ್ಲ, ಈ ಒಂದು ಎಲ್ಲಾ ಬಾಕ್ಸ್ ನಲ್ಲಿ ನಿಮ್ಮ ಹೆಸರನ್ನ ತುಂಬಬೇಕಾಗತ್ತೆ. ಒಂದು ಬಾಕ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಉಳಿದ್ರೆ ನಡೆಯುತ್ತೆ, ಆದ್ರೆ ಇಲ್ಲಿ ನಡು ಬಿಡಬೇಡಿ. ಇಲ್ಲಿ ಮೊದಲಿಗೆ 2 ಲೈನ್ ಬರೋದು, ಅದ ನಂತರ ಇಲ್ಲಿ ಬರೆಯೋದು, ಅದ ನಂತರ ಇಲ್ಲಿ ಬರೋದು, ಈ ರೀತಿ ಮಾಡಕ್ ಹೋಗ್ಬೇಡಿ. ಇಲ್ಲಿ ಕರೆಕ್ಟ್ ಆಗಿರುವಂತ ಇಷ್ಟೆಲ್ಲ ತುಂಬ್ಕೊಳ್ಳಿ. ಅದ ನಂತರ ಮುಂದೆ ಬಿಟ್ಟು ನಡೆಯುತ್ತೆ, ಇದೆಲ್ಲ ಬಿಟ್ಟು ನಡೆಯುತ್ತೆ. ಆದ್ರೆ ಇಲ್ಲಿ ಮಾತ್ರ ಬಿಡಾಕ್ ಹೋಗ್ಬೇಡಿ, ಎಲ್ಲ ತುಂಬ್ಕೋಬೇಕು. ಅದ್ರ ಬಳಿಕ ತಂದೆ ಅರ್ಜಿ ಸಲ್ಲಿಸ್ತಾ ಇತ್ತಂದ್ರೆ ಇಲ್ಲಿ ಮಗ ಅರ್ಜಿ ಸಲ್ಲಿಸ್ತಾ ಇರ್ತಾರೆ, ತಂದೆ ಹೆಸರು ಹಾಕೊಳ್ಳಿ. ಅದೇ ರೀತಿಯಾಗಿ ಈ ಮದುವೆ ಆದವರು ಅರ್ಜಿ ಸಲ್ಲಿಸ್ತಾ ಇತ್ತಂದ್ರೆ ಮಹಿಳಾ ಅಭ್ಯರ್ಥಿಗಳು ಗಂಡನ ಹೆಸರು ಹಾಕ್ಬೇಕಾಗತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಂಪ್ಲಾಯ್ಮೆಂಟ್ ಕಾರ್ಡ್ ನಂಬರ್ ಅನ್ನ ಹಾಕೊಳ್ಳಿ ಇತ್ತಂದ್ರೆ. ಅದ್ರ ಬಳಿಕ ಇಲ್ಲಿ ಏನ್ ತುಂಬಿದಾರಲ್ಲ, ಇದೇ ರೀತಿ ನೀವೆಲ್ಲ ತುಂಬಬೇಕಾಗತ್ತೆ. ಇದೆಲ್ಲ ತುಂಬಬೇಕಾಗತ್ತೆ. ದಯವಿಟ್ಟು ಇದನ್ನ ಪ್ರಿಂಟ್ ಅನ್ನ ತೆಗೆದು. ಕೆಲವು ಜನ ಕೇಳಬಹುದು, ಸರಿ ಎಲ್ಲಿ ತಗೋಬೇಕಂತ ಹೇಳಿ ಗೊತ್ತಿರೋದಿಲ್ಲ, ಅದೇ ಒಂದು ಕಾರಣ ಕೇಳ್ತಾರ. ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಐತಿ ನೋಡಿ ವೀಕ್ಷಕರೇ. ಇದು ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ ಆಗಿರತ್ತೆ. ಇಲ್ಲಿ ಲೋಗೋ ಕಾಣಿಸ್ತಾ ಇರಬಹುದು, 4 ಸಿಂಹದ ಲೋಗೋ ಕಾಣಿಸ್ತಾ ಇರಬಹುದು. ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ ಆಗಿರತ್ತೆ. ಇದು ಪ್ರೈವೇಟ್ ಜಾಬ್ ಇರೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ ಆಗಿರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ.
ಮತ್ತು ಖಾಯಂ ಹುದ್ದೆ ಇರತ್ತೆ. ನೀವು ಯಾವ ರೀತಿ ಕೆಲಸ ಮಾಡ್ತಿರಲ್ಲ ಅದೇ ರೀತಿ ಕೆಲಸ ಇರತ್ತೆ. ಖಾಯಂ ಹುದ್ದೆಗಳು ಕೆಲಸಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವವರಿಗೆ ಗುಡ್ ನ್ಯೂಸ್. ಇನ್ನು ಪ್ರಮುಖ ದಿನಾಂಕಗಳು 29/3/2025 ಪ್ರಾರಂಭ ಆಗಿದೆ. 29 ಮಾರ್ಚ್ನಿಂದ 7 ಮೇ 2025 ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸಬೇಕು. ಯಾರ್ಯಾರು ಡ್ರೈವರ್ ಆಗ್ಬೇಕು ಏನೆಲ್ಲ ಆಗ್ಬೇಕಂತ ಇದ್ರಲ್ಲ ಅವ್ರು ಅಪ್ಲೈ ಮಾಡಿ. ಇನ್ನು ಉಳಿದಂತ ರಾಜ್ಯದವರಿಗೆ ಸಂಬಂಧಪಟ್ಟಂತೆ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸ್ವಲ್ಪ ವಿಸ್ತರಣೆ ಆಗಿರತ್ತೆ. ಜಮ್ಮು ಕಾಶ್ಮೀರ, ಸೀಕು, ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶ, ಈ ಒಂದು ನಿಕೋಬಾರ್ ದ್ವೀಪಗಳಾಗ್ಬೋದು, ಲಕ್ಷಾಂತರ ದ್ವೀಪ ಆಗ್ಬೋದು, ಈಶಾನ್ಯ ಪ್ರದೇಶದಲ್ಲಿ ಆಗ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ 14 ಮೇ ವರೆಗೆ ಅವಕಾಶ ಇರತ್ತೆ. ಇನ್ನು ಅರ್ಜಿ ಸಲ್ಲಿಸಿದಂತ ಅಭ್ಯರ್ಥಿಗಳಿಗೆ ಒಂದು ಸಂದರ್ಶನ ಇಟ್ಟಿದ್ದಾರೆ. ಪ್ರಾಯೋಗಿಕ ಪರೀಕ್ಷೆ ಇರತ್ತೆ. ಚಾಲನಾ ಪರವಾನಗಿ ಅಂದ್ರೆ ಡ್ರೈವರ್ ಹುದ್ದೆಗೆ ಏನು ಅರ್ಜಿ ಸಲ್ಲಿಸ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಚಾಲನಾ ಪರೀಕ್ಷೆ ಇರತ್ತೆ ಮತ್ತು ಲಿಖಿತ ಪರೀಕ್ಷೆ ಇರತ್ತೆ. ಇದ್ರ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ. ಇನ್ನು ವಿದ್ಯಾರ್ಹತೆ ಒಂದೊಂದ ತಿಳಿಸ್ಕೊಡ್ತಾರೆ ನೋಡಿ. ಪ್ರತಿಯೊಂದು ಅಭ್ಯರ್ಥಿಗೆ ವಿದ್ಯಾರ್ಹತೆ ಬೇಕಾಗಿರತ್ತೆ. ಮೊದಲನೇದಾಗಿ ಜೂನಿಯರ್ ವಿಬರ್ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಒಂದೊಂದ ತಿಳಿಸ್ಕೊಡ್ತಾನೆ. ಇಲ್ಲಿ ವಯೋಮಿತಿ ನೋಡಿ 18 ವರ್ಷದಿಂದ 40 ವರ್ಷ ತನಕ ಅವಕಾಶ ಇರತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಾಗಿ ಎಜುಕೇಶನ್ ಎಷ್ಟಾಗಿರ್ಬೇಕು, 10ನೇ ಪಾಸ್ ಆಗಿರ್ಬೇಕಾಗತ್ತೆ. ಡಿಗ್ರಿ ಪಾಸ್ ಆದವ್ರು ಅಪ್ಲೈ ಮಾಡಬಹುದು. ಇದೆಲ್ಲ 10ನೇ ಪಾಸ್ ಆದವ್ರು ಅಪ್ಲೈ ಮಾಡಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಎರಡನೇದಾಗಿ ಜೂನಿಯರ್ ಫಿಂಟರ್ ಅಂತ ಹೇಳಿ ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅಂದ್ರೆ ಸಹಾಯಕ ಹುದ್ದೆಗಳಿಗೆ 30 ವರ್ಷ ತನಕ ಅವಕಾಶ ಇರತ್ತೆ. ವಯೋಮಿತಿ 30ರಿಂದ ITI ಪಾಸ್ ಆದವರು, ಡಿಪ್ಲೊಮಾ ಪಾಸ್ ಆದವರು, SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದರ ಬಳಿಕ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕ ಹುದ್ದೆಗಳಿಗೆ ಇಲ್ಲಿ ಕೂಡ 40 ವರ್ಷ ತನಕ ಅವಕಾಶ ಇರತ್ತೆ. SC/ST ಅಭ್ಯರ್ಥಿಗಳಿಗೆ, ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ, ಉಳಿದಂತ ಅಭ್ಯರ್ಥಿ ಇಲ್ಲಿ ಕೂಡ ಸೇಮ್ ITI, ಡಿಪ್ಲೊಮಾ ಈ ರೀತಿಯಾಗಿ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಜೂನಿಯರ್ ಅಸಿಸ್ಟೆಂಟ್ ಪ್ರೊಸೆಸಿಂಗರ್ ಅಂತ ಹೇಳಿ ITI ಪಾಸ್ ಆಗಿರಬೇಕು, ಡಿಪ್ಲೊಮಾ SSLC ಪಾಸ್ ಆಗಿರ್ಬೇಕು. ಇದಕ್ಕೂ ಕೂಡ ಸೇಮ್ ಎಜುಕೇಶನ್ ಆಗಿರ್ಬೇಕು, ಸೇಮ್ ಏಜ್ ಲಿಮಿಟ್ ಆಗಿರ್ಬೇಕಾಗತ್ತ. ಅದರ ಬಳಿಕ ಉಳಿದಂತ ಎಲ್ಲ ಒಂದು ಅಭ್ಯರ್ಥಿಗೆ ಸೇಮ್ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ತುಂಬಾ ಜನ ಕೇಳಬಹುದು, ಸರ್ ಎಲ್ಲಿ ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ. ಅಭಿವೃದ್ಧಿ ಆಯುಕ್ತರು ಕೈಮಗ್ಗುಗಳಲ್ಲಿ ಅರ್ಜಿ ಕರೆದಿದ್ದಾರೆ. ಕೈಮಗ್ಗು ಒಂದು ಇಲಾಖೆ ಇರತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆ, ಅಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಟೋಟಲ್ ಆಗಿ 12 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಅದಕ್ಕೆಲ್ಲ ಭಾರತದಲ್ಲಿ ಕೆಲಸ ಇರತ್ತೆ. ಇನ್ನು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ವಿಳಾಸ ಕೇಳ್ತಾರ. ಇಲ್ಲಿದೆ ನೋಡಿ, ಇದೇ ಒಂದು ವಿಳಾಸಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಇದೇ ಒಂದು ವಿಳಾಸಕ್ಕೆ ಪ್ರತಿಯೊಬ್ರು ಅರ್ಜಿ ಸಲ್ಲಿಸಿ. ನೋಟಿಫಿಕೇಶನ್ ಕಾಣಿಸ್ತಾ ಇರಬಹುದು. ಈ ಒಂದು ನೋಟಿಫಿಕೇಶನ್ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಕಳಿಸ್ಕೊಡ್ತೇವೆ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಸಿಗತ್ತೆ, ನೋಡ್ಕೊಳ್ಳಿ. ಇದೇನು ಕಾಣಿಸ್ತಾ ಇದೆಲ್ಲ ಇದೊಂದು ವಿಳಾಸಕ್ಕೆ ಅಪ್ಲೈ ಮಾಡಬೇಕು. ಏನಾದ್ರೂ ಡೌಟ್ ಇತ್ತಂದ್ರೆ ಇಮೇಲ್ ID ಕೂಡ ಇರತ್ತೆ. ಈ ಒಂದು ಸಂಸ್ಥೆದು ಅಂದ್ರೆ ಅಭಿವೃದ್ಧಿ ಆಯುಕ್ತರು ಕೈಮಗ್ಗುಗಳ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಈ ಒಂದು ಇಮೇಲ್ ID ಇರತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದು ಪ್ರತಿಯೊಬ್ರು ಅರ್ಜಿ ಸಲ್ಲಿಸಿ ಯಾರ್ಯಾರು ಡ್ರೈವರ್ ಆಗ್ಬೇಕಂತ ಇದ್ರೆ ಕಿರಿಯ ಸಹಾಯಕ, ಹಿರಿಯ ಸಹಾಯಕ, ಅದ ನಂತರ ಜವಾನ್ ಹುದ್ದೆ ಆಗ್ಬಹುದು, ಇನ್ನಿತರ ಹುದ್ದೆ ಆಗ್ಬಹುದು. ಇದಕ್ಕೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿ. ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಎನಿ ಡೌಟ್ ಇತ್ತಂದ್ರೆ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ಓಪನ್